ನಮಸ್ಕಾರ ರೀ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ನಾವು ಆರಾಮದೀವಿ. ನಮ್ಮ ಚಾನಲ್ನಲ್ಲಿ ಇಂದು ಶೇಂಗಾ ಉಂಡೆಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ನೋಡೋಕಂತ ಬರ್ರಿ. ನೀವು ನೋಡಿ ಸುಮ್ಮನೆ ಆಗ್ಬಿಟ್ರೆ ಮನ್ಯಾಗ ಒಂದ್ಸಲ ಟ್ರೈ ಮಾಡಿ. ಹೆಂಗಂದ್ರೆ ಈಗ ನಾಗರ ಪಂಚಮಿ ಹಬ್ಬ ಬರತೈತಿ. ಹಬ್ಬದ ಸಲುವಾಗಿ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದನ್ನು ಮಾಡಲು ಒಂದು ಬಟ್ಲದಷ್ಟು ಶೇಂಗಾ ತೊಗೊಂಡ್ವಿ. ಸಣ್ಣ ಬಟ್ಲಲ್ಲೇ ಅರ್ಧ ಬಟ್ಲಲ್ಲೇ ಸಮ ಪ್ರಮಾಣದಲ್ಲಿ ಇದು ಬೆಲ್ಲ ತೊಗೊಂಡಿದ್ವಿ. ಈಗ ಒಂದು ಏಲಕ್ಕಿ ಪುಡಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿವ್ರಿ. ಒಂದು ಸ್ವಲ್ಪ ಕೊಬ್ಬರಿ ತುರಿ ತೊಗೊಳ್ರಿ. ಈಗ ಗ್ಯಾಸ್ ಹಚ್ಕೊಂಡು ಹಂಚರ ಇಟ್ಕೊಳ್ರಿ ಅಥವಾ ಕಡಾಯಿ ಯಾವುದಾದ್ರೂ ಒಂದು ಬೊಗಣಿ ಅಗಲವಾದ ಪಾತ್ರೆ ಇಟ್ಕೊಂಡು ಶೇಂಗಾನು ಅದರಲ್ಲಿ ಹುರ್ಕೊಳ್ರಿ. ಶೇಂಗಾ ಒಳ್ಳೆ ಕ್ವಾಲಿಟಿ ಇರಬೇಕು ಶೇಂಗಾ. ಈಗ ಶೇಂಗಾ ಹುರಿಬೇಕಾದ್ರೆ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ಬಿಸಿ ಹುರ್ಕೊಳ್ಬಾರ್ದು, ಅಂದರೆ ಉಂಡೆ ಚಲೋ ಆಗಂಗಿಲ್ಲ. ಹಸಿ ಬಿಸಿ ಹುರ್ಕೊಂಡ್ರೆ ಈ ರೀತಿ ಗ್ಯಾಸ್ ಸಣ್ಣಗೆ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಕೆಂಪಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ರಿ. ಶೇಂಗಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರ್ತೈತಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ತಾಟಿಗೆ ಆರಕ್ಕೆ ಹಾಕ್ರಿ. ಪೂರ್ತಿ ತಣ್ಣಗಾಗಬೇಕು ಶೇಂಗಾ. ನೋಡಿ ಈ ರೀತಿ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು. ಹುರ್ಕೊಂಡು ಈ ರೀತಿ ಕೈಯಲ್ಲಿ ಸಿಪ್ಪಿ ತಗೊಳ್ರಿ. ಇಲ್ಲಾಂದ್ರೆ ಒಂದು ಮರಕ್ಕೆ ಹಾಕಿ ಒಂದು ಗುಂಡು ತೊಗೊಂಡು ಈ ರೀತಿ ತಿಕ್ಕೊಳ್ರಿ. ಈ ರೀತಿ ತಿಕ್ಕೋದ್ರಿಂದ ಶೇಂಗಾ ಬ್ಯಾಳೆ ಹಾಕ್ಕವು, 2 ಹೋಳು ಹಾಕ್ಕವು ಶೇಂಗಾ ಮತ್ತು ಸಿಪ್ಪಿನೂ ಉಳಿಸ್ತವೆ. ಈ ರೀತಿ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ಕೇರಿ ಸಿಪ್ಪಿ ಎಲ್ಲ ತೆಗೀರಿ, ಕೇರಿ ನೋಡಿ ಈ ರೀತಿ ಕೆಂಪಾಗಿ ಹುರ್ಕೊಂಡಿರ್ಬೇಕು ಶೇಂಗಾನ. ಈಗ ಇವನ್ನ ಒಂದು ಜಾರಿಗೆ ಹಾಕ್ಕೊಳ್ರಿ. ನೋಡಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಬೇಡ್ರಿ, ನುಣ್ಣಗೆ ರುಬ್ಬಬಾರ್ದು. ನೋಡಿ ಈ ರೀತಿ ಶೇಂಗಾ ಬ್ಯಾಳೆ ಕಾಣ್ತಿರ್ಬೇಕು. ಈಗ ಇದಕ್ಕೆ 2 ಚಮಚದಷ್ಟು 2 ಏಲಕ್ಕಿ ಪುಡಿ ಹಾಕ್ಕೊಳ್ರಿ. ಹಾಗೆ 2 ಚಮಚದಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ರಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಈಗ ಒಂದು ಗ್ಯಾಸ್ ಹಚ್ಕೊಂಡು ಬೆಲ್ಲವನ್ನು ಇಟ್ಕೊಳ್ಳಿ ಒಂದು ಬೋಗಣ್ಯಾಗ. ನಾವಿಲ್ಲಿ ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡು, ನೀವು ಕಮ್ಮಿ ಆದರೂ ತೊಗೊಳ್ಬೋದು. ಈಗ ಇದಕ್ಕೆ ಚಹಾ ಕುಡಿಯೋ ವಾಟಲ್ಲಿ 1/4 ಭಾಗದಷ್ಟು ನೀರು ಹಾಕ್ಕೊಳ್ರಿ. ನೀರು ಜಾಸ್ತಿ ಹಾಕ್ಕೊಳ್ಬೇಡ್ರಿ. ನೀರು ಹಾಕ್ಕೊಂಡು ಇದು ಬೆಲ್ಲ ಕರಗಬೇಕು. ಪೂರ್ತಿ ಬೆಲ್ಲ ನೀರಾಗ ಕರಗಿಸ್ರಿ. ಈಗ ತಿರುಗ್ತಾ ಇರ್ಬೇಕಂದ್ರೆ ಬೇಗನೆ ಕರಗುತ್ತೆ ಬೆಲ್ಲ. ಈಗ ಪಾಕ ಬಂದಿದೆ ಇಲ್ಲ ಅಂತ ನೋಡೋಣ ಬರ್ರಿ. ಒಂದು ತಾಟಿಗೆ ನೀರು ಹಾಕಿ ಇಟ್ಕೊಳ್ರಿ. ಅದಕ್ಕೆ ನೋಡಿ ಇನ್ನೂ ಪಾಕ ಬಂದಿಲ್ಲ. ಪಾಕ ಬಂದರೆ ಗಟ್ಟಿ ಆಗುತ್ತದೆ ಅದು. ಇನ್ನೂ ಪಾಕ ಬಂದಿಲ್ಲ. 1-2 ಸಲ ನೋಡಿದ್ರು ಪಾಕ ಇನ್ನೂ ಕರೆಕ್ಟಾಗಿ ಬಂದಿಲ್ಲ ಇದು. ಈಗ ಇನ್ನೂ ಸ್ವಲ್ಪ ಈ ಬೆಲ್ಲವನ್ನು ಕುದಿಸ್ಕೊಳ್ಬೇಕು. ಚೆನ್ನಾಗಿ ಈ ಬೆಲ್ಲದ ಪಾಕನ ಈ ರೀತಿ ಪಳ ಅಂತ ಕುದಿಸ್ಕೋಬೇಕ್ರಿ. ನೋಡಿ ಈಗ ಮತ್ತೊಮ್ಮೆ ನೋಡ್ತಾ ಇದ್ವಿ ಪಾಕ ಬಂದಿದೆ ಇಲ್ಲ ಅಂತ. ಈಗ ನೋಡಿ ಕರೆಕ್ಟಾಗಿ ಬಂದಿದೆ ಈಗ ಪಾಕ. ನೋಡಿ ಒಂದಕ್ಕೊಂದು ಅಂಟ್ತಾ ಇದೆ, ಉಂಡೆ ಆಗ್ತಾ ಇದೆ. ಈಗ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ಗೊತ್ತಾಗಲಿಲ್ಲ ಅಂದರೆ ನೋಡಿ ಕೈಯಲ್ಲೇ ಒಂದ್ಸಲ 2 ಬೆರಳಲ್ಲೇ ಪ್ರೆಸ್ ಮಾಡಿದರೆ ನಮಗೆ ಒಂದು ಎಳೆಯ ಪಾಕ ಬರ್ತದೆ. ನೋಡಿ ಈಗ ಬಂದರೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ಈ ಬಿಸಿ ಇರುವಾಗಲೇ ಈ ಪಾಕವನ್ನು ಆಗಲೇ ಶೇಂಗಾ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಶೇಂಗಾಗೆ ಈ ಪಾಕವನ್ನು ಹಾಕ್ಕೊಳ್ರಿ. ಹಾಗಾಗಿ ಒಂದು ಚಮಚ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ರಿ. ಬೆಲ್ಲದ ಪಾಕ ಶೇಂಗಾದೊಂದಿಗೆ ಚೆನ್ನಾಗಿ ಹುಡ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೊಳ್ರಿ. ಬಿಸಿ ಇರೋದಿಲ್ಲ, ಅದರಿಂದಾಗಿ ಒಂದು ಚಮಚ ಅಥವಾ ಚುಚುಗದ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ರಿ. ಕಲಿಸ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಳ್ರಿ. ನೋಡಿ ಈಗ ಸ್ವಲ್ಪ ಕೊಬ್ಬರಿ ಹಚ್ಕೊಳ್ರಿ ಬೇಕಾದ ಮೇಲೆ, ಇಲ್ಲಾಂದರೆ ಬಿಡ್ರಿ, ಇದು ಆಪ್ಷನಲ್, ಪೂರ್ತಿ ಆಪ್ಷನಲ್. ಬೇಕಾದರೆ ಕೊಬ್ಬರಿ ಹಚ್ಬೋದು, ಇಲ್ಲ ಬರೀ ಹಾಗೆ ಆದರೂ ಮಾಡ್ಬೋದು. ಈಗ ನೋಡಿ ರುಚಿಕರವಾದ ಆರೋಗ್ಯಯುತವಾದ ಶೇಂಗಾದ ಉಂಡೆ ಈಸ್ ರೆಡಿ.
ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಶೇಂಗಾ ಹಾಕಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.